ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇದು ಸಂಕ್ರಾಂತಿ ಹಬ್ಬದಿನ ವ್ಲಾಗ್ ಆಗಿರುತ್ತೆ. ಇನ್ನು ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಇನ್ನು ಟೈಮ್ ಬಂದು ಈಗ 5 ಗಂಟೆ ಆಗ್ತಾ ಇದೆ. ಆಲ್ರೆಡಿ ನೆನ್ನೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದರಿಂದ ಇವಾಗ ಸ್ವಲ್ಪ ಕೆಲಸ ಎಲ್ಲ ಕಡಿಮೆನೇ ಅಲ್ವಾ. ಇನ್ನು ಪೂಜೆ ಸಾಮಾನೆಲ್ಲ ನೆನ್ನೆನೇ ಎಲ್ಲ ತೊಳೆದಿಟ್ಕೊಂಡ್ಬಿಟ್ಟಿದ್ದೆ. ಸೊ ಇನ್ನು ಇವಾಗ ಎದ್ದು ಮನೆಯೆಲ್ಲ ಒರೆಸ್ಬಿಟ್ಟು ಸ್ನಾನನ ಮುಗಿಸಿ ಇಲ್ಲಿ ರಂಗೋಲಿ ಬಿಟ್ಕೊತಾ ಇದ್ದೀನಿ. ಇನ್ನು ಇದೇ ಹಳ್ಳಿ ಸೈಡ್ ಆಗಿದ್ದರೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರಲ್ವ. ಒಂದಿನ ಮುಂಚಿತವಾಗಿಯೇ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ರಂಗೋಲಿ ಬಿಡೋದಾಗಲಿ ಅಥವಾ ಹಸುಗೆ ಅಲಂಕಾರ ಮಾಡೋದು, ಈ ರೀತಿ ಎಲ್ಲ ಚೆನ್ನಾಗಿರುತ್ತೆ. ಒಂಥರ ಹಳ್ಳಿ ಕಡೆ ತುಂಬ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತಲ್ವ. ಇನ್ನು ಸಿಟಿ ಕಡೆ ಅದೆಲ್ಲ ಸ್ವಲ್ಪ ಕಡಿಮೆನೇ ಅಲ್ವಾ. ಇನ್ನು ರಂಗೋಲಿ ಎಲ್ಲ ಬಿಟ್ಟಾಯಿತು. ಹಾಗೆ ಪೊಂಗಲೆಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಕಡೆ ಎಲ್ಲ ಮನೆ ಮುಂದೆ ಒಲೆ ಇಟ್ಟು ಅಲ್ಲಿ ಮಡಿಕೆನಲ್ಲಿ ಪೊಂಗಲ್ ಮಾಡ್ತಾರೆ. ಅಂದರೆ ಇಲ್ಲಿ ಸಿಟಿ ಕಡೆ ಅಷ್ಟೆಲ್ಲ ವ್ಯವಸ್ಥೆ ಇರಲ್ಲ ಅಲ್ವಾ, ಆ ರೀತಿ ಎಲ್ಲ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಅದರಿಂದ ಈ ರೀತಿ ನಾನು ಮಾಡ್ಕೊತೀನಿ ಪೊಂಗಲ್ನ. ಇನ್ನು ಆಲ್ರೆಡಿ ನಾನು ಪೊಂಗಲ್ ಪುರಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಅಲ್ವಾ. ಸೊ ಅದನ್ನೇ ಬಳಸಿ ಇವತ್ತು ಪೊಂಗಲ್ನ ಮಾಡ್ಕೊತಾ ಇದ್ದೀನಿ. ಇನ್ನು ಹಬ್ಬದ ಟೈಮಲ್ಲಿ ಸ್ವಲ್ಪ ಗಡಿಬಿಡಿ ಹಾಗೆ ಆಗುತ್ತೆ. ಇನ್ನು ಪೊಂಗಲ್ಗೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಕಡಲೆಕಾಯಿ ಅವರೆಕಾಯಿನೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಟಿದ್ದೆ ಅಲ್ವಾ. ಸೊ ಅದನ್ನು ಬೇಯಿಸಿಟ್ಕೊಳ್ಳೋಣ ಅಂದ್ಬಿಟ್ಟು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಇನ್ನು ಗೆಣಸನ್ನು ಇದ್ರ ಜೊತೆಗೆ ನಾನು ಬೇಯಿಸ್ಕೊಳ್ಳಲ್ಲ, ಅದನ್ನ ಸಪ್ರೇಟಾಗಿ ಬೇಯಿಸಿ ತೊಗೊತೀನಿ. ಇನ್ನು ಅದು ಬೇಗ ಬೆಂದೋಗುತ್ತಲ್ವ, ಸೊ ಅದರಿಂದ ಅದನ್ನು ಸಪ್ರೇಟಾಗಿ ಬೇಯಿಸಿಟ್ಕೊತೀನಿ ಅಷ್ಟೇ. ಇನ್ನು ಇದಕ್ಕೇನೆ ಸ್ವಲ್ಪ ನೀರು ಉಪ್ಪು ಹಾಕಿ ಒಂದು 3 ವಿಜಿಲ್ ಕೂಗಿಸ್ಕೊಂಡ್ರೆ ಆಗುತ್ತೆ ಅಲ್ವಾ. ಆಯಿತು ಇದು. ಇನ್ನು ಪೊಂಗಲ್ ಕೂಡ ಆಗ್ತಾ ಇದೆ. ಇನ್ನು ಈ ಕೆಲಸ ಎಲ್ಲ ಮುಗಿದ್ಬಿಟ್ರೆ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗ್ದಂಗೆ ಅಲ್ವಾ. ಇನ್ನು ಪೊಂಗಲ್ಲು ಕೂಡ ಆಗಿದೆ. ಇದನ್ನು ಕೂಡ ಒಂದು 3 ವಿಜಿಲ್ ಕೂಗಿಸಿಟ್ಕೊತೀನಿ ಅಷ್ಟೇ. ಇನ್ನು ಪೊಂಗಲ್ ಆಯಿತು. ನಾನು ಸ್ವಲ್ಪ ಕ್ವಾಂಟಿಟಿಲೇ ಮಾಡ್ಕೊಂಡಿದ್ದೆ. ನಮ್ಮ ಮನೆಯಲ್ಲಿ ಅಷ್ಟು ಸ್ವೀಟ್ ಅಷ್ಟು ತಿನ್ನಲ್ಲ. ಹಾಗೆ ಇದಕ್ಕೆ ಜೊತೆಗೇನೆ ನಾನಿಲ್ಲಿ ಟಿಫನ್ಗೆ ಸ್ವಲ್ಪ ಖಾರ ಪೊಂಗಲ್ನ ಕೂಡ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ನಮ್ಮ ಮನೆಯಲ್ಲಿ ಅಷ್ಟು ಖಾರ ಪೊಂಗಲ್ ಇಷ್ಟಪಡಲ್ಲ, ತಿನ್ನಲ್ಲ. ಸೊ ಅದರಿಂದ ಪೂಜೆಗೆ ಅಂತ ಪೊಂಗಲೆಲ್ಲ ಮಾಡಿಕೊಂಡು ಇನ್ನು ಟಿಫನ್ಗೆ ಪಲಾವ್ ಮಾಡ್ಕೊಳ್ಳೋಣ, ವೆಜಿಟೇಬಲ್ ಪಲಾವ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಹಾಗೆ ಕುಂಬಳಕಾಯಿ ಪಲ್ಯನೂ ಕೂಡ ಮಾಡಬೇಕಲ್ವ. ಸೊ ಅದನ್ನು ಕೂಡ ಮಾಡಿಟ್ಬಿಟ್ರೆ ಇನ್ನು ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಆಗೋಗುತ್ತೆ. ಆಲ್ಮೋಸ್ಟ್ ಆಗಿದೆ. ಇನ್ನು ಇದೆರಡು ಟಿಫನ್ಗೆ ಅದೇ ಪಲಾವು ಮತ್ತು ಕುಂಬಳಕಾಯಿ ಪಲ್ಯನ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಯಿತು. ಇನ್ನು ಎಲ್ಲ ಎದ್ದಿದ್ದಾರೆ, ಪಾಪು ಎಲ್ಲ ಎದ್ದಿದ್ದಾನೆ. ಇನ್ನು ಅವರೆಲ್ಲ ರೆಡಿ ಆಗಿಬಿಟ್ರೆ ಒಟ್ಟಿಗೆ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಬಿಡ್ತೀವಿ. ಇನ್ನು ನಾನು ಕೂಡ ಇನ್ನೂ ರೆಡಿ ಆಗಿಲ್ಲ. ಪಾಪಕ್ಕೆ ಸ್ನಾನ ಮಾಡಿಸ್ಬಿಟ್ರೆ ಅವನದು ಎಲ್ಲ ರೆಡಿ ಮಾಡಿಬಿಟ್ರೆ ನಾವು ಆರಾಮಾಗಿ ರೆಡಿ ಆಗ್ಬೋದಲ್ವ. ಸೊ ಅದರಿಂದ ಅಷ್ಟರಲ್ಲಿ ನಾನು ಈ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ. ಇನ್ನು ಇದೊಂದು ಟಿಫನ್ ಒಂದು ರೆಡಿ ಮಾಡಿಬಿಟ್ರೆ ಆಯಿತು. ಇನ್ನು ಪಾಪುಗೆಲ್ಲ ರೆಡಿ ಮಾಡಿಸ್ಬಿಟ್ಟು ಒಟ್ಟಿಗೆ ಇವತ್ತು ಪೂಜೆನ ಮಾಡ್ತೀವಿ. ಇನ್ನು ನಮ್ಮ ಕಡೆ ಈ ರೀತಿ ಮಾಡ್ತೀವಿ. ಹಾಗೆಯೇ ಇನ್ನು ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನೆನ್ನೆನೇ ಎಲ್ಲ ಹೂವು ಎಲ್ಲ ಕಟ್ಟಿಟ್ಕೊಂಬಿಟ್ಟಿದ್ದೆ. ಸೊ ಏನೂ ಕೆಲಸ ಇಲ್ಲ ಅಷ್ಟು. ಈ ಕೆಲಸ ಎಲ್ಲ ಆಗಿಬಿಟ್ರೆ ಇನ್ನು ಆರಾಮಾಗಿ ಫೋಟೋಗೆಲ್ಲ ಹೂವು ಹಾಕಿ ರೆಡಿ ಮಾಡ್ಕೊಬೇಕು ಅಷ್ಟೇ. ಆ ಕೆಲಸ ಒಂದಿದೆ ಅಷ್ಟೇ. ಇನ್ನು ನಾರ್ಮಲಾಗಿ ಇನ್ನೇನು ಮಾಡ್ತಾರೆ, ಹಬ್ಬ ಎಲ್ಲ ಮುಗಿದ್ರೆ ಹಬ್ಬ ಮುಗಿಯೋವರೆಗೂ ಸ್ವಲ್ಪ ಗಡಿಬಿಡಿ ಆಗ್ತಾ ಇರುತ್ತೆ. ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ಫುಲ್ ಫ್ರೀ ಆಗಿಬಿಡ್ತೀವಲ್ವ, ಯಾಕಂದರೆ ಬೇಗನೆ ಎಲ್ಲ ಕೆಲಸ ಮಾಡ್ಕೊಂಬಿಟ್ಟಿರ್ತೀವಿ. ಆಮೇಲೆ ನಾರ್ಮಲಾಗಿ ಎಲ್ಲರೂ ಮನೇಲಿ ಏನು ಮಾಡ್ತಾರೆ, ಕಡಲೆಕಾಯಿ ಹಾಗೆ ಕಬ್ಬನ್ನೆಲ್ಲ ತಿನ್ಕೊಂಡು ಆ ಡೇನ ಸ್ಪೆಂಡ್ ಮಾಡ್ತೀವಲ್ವ. ಸೊ ಇನ್ನು ಅಡುಗೆ ಕೆಲಸ ಎಲ್ಲ ರೆಡಿ ಆಯಿತು. ಇನ್ನು ಫೋಟೋಗೂ ಕೂಡ ಹೂವೆಲ್ಲ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಈ ಕೆಲಸ ಆಗಿಬಿಟ್ರೆ ಪಾಪಕ್ಕೆ ಸ್ನಾನ ಮಾಡಿ ಕೆಲಸ ಆಗುತ್ತೆ ಅಷ್ಟೇ. ಇನ್ನು ಫೋಟೋಗೂ ಹೂವೆಲ್ಲ ಹಾಕಿ ಆಯಿತು. ಹಾಗೆ ನಾನಿವತ್ತು ಕಳಶ ಕೂಡ ಇಟ್ಟಿದ್ದೀನಿ. ಇನ್ನು ನಮ್ಮ ಕಡೆ ಕಳಶ ಇಡೋ ಆಗಿಲ್ಲ ಅಂತ ಹೇಳಿದ್ದೆ ಅಲ್ವಾ. ಸೊ ಇವತ್ತು ಹಬ್ಬದ ದಿನ ಇಟ್ಟರೆ ಒಳ್ಳೆಯದು ಅಂತಾರೆ. ಸೊ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಮಗಳಿಗೂ ಕೂಡ ರೆಡಿ ಮಾಡಿದ್ದೀನಿ. ಅಂದರೆ ಇವತ್ತು ಹೆಣ್ಮಕ್ಳಿದ್ರೆ ಎಳ್ಬಿರಬೇಕು ಅಂತ ಹೇಳ್ತಾರಲ್ವ. ಸೊ ಅದರಿಂದ ರೆಡಿ ಮಾಡಿದ್ದೀನಿ. ಇನ್ನು ನೈಟು ಟಿಫನ್ಗೆ ಲೈಟಾಗಿರಲಿ ಅಂದ್ಬಿಟ್ಟು ರೋಟಿ ಜೊತೆಗೆ ಪನ್ನೀರ್ ಕರಿ ಮಾಡಿಕೊಂಡೆ. ಇನ್ನು ಇವತ್ತಿನ ಡೇ ಕೂಡ ಇಷ್ಟೇ, ಇವತ್ತಿನ ಬ್ಲಾಗು ಕೂಡ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಆಯಿತಾ. ಇನ್ನು ಥ್ಯಾಂಕ್ ಯು. ನಾನು ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೀಡಿಯೋಸ್ನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ, ಆಯಿತಾ. ಥ್ಯಾಂಕ್ ಯು.